ಎಫ್ ಎಲ್ ಪಿ ಅಂದರೆ ಸ್ಕ್ಯಾಮಾ ಇದು? ಈ ಕ್ವಶನ್ನ ತುಂಬ ಜನ ಕೇಳ್ತಾರೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನೆಗೆಟಿವ್ ವಿಡಿಯೋಸ್ ಭಾಳಷ್ಟು ಮಾಡ್ತಾರೆ. ಪ್ರಾಡಕ್ಟ್ಸ್ ಇದ್ದಾವೆ, ಸಿ ಇದೆ, ತೋರಿಸಿದೆ, ಕೋರ್ಸ್ ಇದೆ, ಇದೆಲ್ಲ ಸ್ಕ್ಯಾಮಾ? ವಾಟ್ ಈಸ್ ಇಟ್? ಬಟ್ ಬಿಫೋರ್ ಯು ಜಡ್ಜ್ ಎನಿ ಬಿಸ್ನೆಸ್, ಒನ್ ಥಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ನೀವು. ವೇರ್ ಡಸ್ ದ ಮನಿ ಕಮ್ಸ್ ಫ್ರಮ್? ವಾಟ್ ಆರ್ ದ ಪ್ರಾಡಕ್ಟ್ಸ್? How does the compensation plan work, first of all? And next, what exactly do you have to qualify? ಇವತ್ತು ಈ ವಿಡಿಯೋಲ್ಲಿ ನಾನು ಎಕ್ಸಾಕ್ಟ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನಿಮಗೋಸ್ಕರ. ಮತ್ತು ಮೋಸ್ಟ್ಲಿ ಎಫ್ ಎಲ್ ಪಿಯಲ್ಲಿ ಲೆವೆಲ್ ಅಪ್ ಹೇಗೆ ಮಾಡಬೇಕು, ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಟೂರ್ ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಏನು ಮಾಡಿದರೆ ಅನ್ನೆಸೆಸರಿ ಮನಿ ವೇಸ್ಟ್ ಆಗುತ್ತೆ. ಫಸ್ಟ್, ಎಫ್ ಎಲ್ ಪಿ ಸ್ಕ್ಯಾಮ. ಫಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಏನು ಅಂತ ಅಂದರೆ, ಜಸ್ಟ್ ಬಿಕಾಸ್ ಆಫ್ ಕಂಪನೀಸ್ ಡೈರೆಕ್ಟ್ ಸೆಲ್ಲಿಂಗ್ ಅವ್ರ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಆಟೋಮೆಟಿಕಲಿ ಸ್ಕ್ಯಾಮ್ ಅಂತ ಹೇಳೋಕ್ಕೆ ಆಗೋದಿಲ್ಲ ನಾವು. ಅಟ್ ದ ಸೇಮ್ ಟೈಮ್ ಕಂಪನಿ ಇದೆ, ಪ್ರಾಡಕ್ಟ್ಸ್ ಇದೆ ಅಂದರೆ ಆಟೋಮೆಟಿಕಲಿ ಗುಡ್ ಬಿಸ್ನೆಸ್ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಯು ನೀಡ್ ಟು ಲುಕ್ ಅಟ್ ದ ಆ್ಯಕ್ಚುಯಲ್ ಮಾಡೆಲ್. ಎಫ್ ಎಲ್ ಪಿ ಹ್ಯಾಸ್ ದ ಫಿಸಿಕಲ್ ಪ್ರಾಡಕ್ಟ್ಸ್, ದೇರ್ ಈಸ್ ಎ ಕಂಪನ್ಸೇಷನ್ ಪ್ಲ್ಯಾನ್, ದೇರ್ ಆರ್ ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ಸ್. ಬೇರೆ ಯಾವುದೇ ಸ್ಕ್ಯಾಮ್ ಆಗಲಿ ಅವ್ರು ಸಮಥಿಂಗ್ ಡಿಫ್ರೆಂಟ್ ಥಿಂಗ್ಸ್ ಆಗಲಿ ನಡೀತಿದೆ ಅಂತಂದರೆ 164 ದೇಶಕ್ಕಿಂತ ಇನ್ನೂ ಜಾಸ್ತಿ ದೇಶದೊಳಗಡೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ನಡೆಯೋದಿಲ್ಲ. ಬಿಕಾಸ್ ಕಾಮನ್ ಸೆನ್ಸ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಒಂದು ಕಂಪನಿ ಒಂದು ಕಡೆ ಸ್ಕ್ಯಾಮ್ ಮಾಡ್ಬೋದು, ಕರ್ನಾಟಕ ಮಾಡ್ಬೋದು, ಬ್ಯಾಂಗ್ಳೂರು ಮಾಡ್ಬೋದು, ಬಟ್ 164 ದೇಶದೊಳಗಡೆ ಸ್ಕ್ಯಾಮ್ ಮಾಡೋಕ್ಕಾಗುತ್ತಾ? ಪ್ರತಿ ದೇಶನೂ ಕೂಡ ಬಿಡೋದಿಲ್ಲ. ದುಬೈ ಅಷ್ಟು ಸ್ಟ್ರಿಕ್ಟ್ ಇದೆ, ಬಿಡುತ್ತಾ? ದುಬೈಯಲ್ಲಿ ಕಂಪನಿ ರನ್ ಆಗ್ತಿದೆ. ಆ್ಯಂಡ್ ಸಿಂಗಾಪುರ ಸ್ಟ್ರಿಕ್ಟ್ ಇದೆ, ಸಿಂಗಾಪುರಲ್ಲಿ ರನ್ ಆಗ್ತಿದೆ ಫ್ರಮ್ ಪಾಸ್ಟ್ 50 ಇಯರ್ಸಿಂದ, 50 ವರ್ಷದಿಂದ ಎಲ್ಲ ದೇಶದಲ್ಲೂ ರನ್ ಆಗ್ತಿದೆ ಅಂತಂದರೆ 50 ವರ್ಷದಿಂದ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಕಾಮನ್ ಸೆನ್ಸ್ ಪಾಯಿಂಟ್ಸ್. ಬಿಕಾಸ್ ಪೀಪಲ್ ಬರ್ತಾರೆ ನಿಮ್ಮನ್ನು ನೆಗೆಟಿವ್ ಮಾಡೋದಕ್ಕೆ, ಬಿಕಾಸ್ ಟು ಮೇಕ್ ಯು ನೆಗೆಟಿವ್ ಆರ್ ಸಮಥಿಂಗ್ ಲೈಕ್ ನಿಮ್ಮನ್ನು ಬಿಸ್ನೆಸ್ ಮಾಡಬಾರ್ದು, ನಿಮ್ಮ ಲೈಫ್ ಒಳಗಡೆ ಗ್ರೋತ್ ಆಗಬಾರ್ದು. ಈ ಒಂದು ಮೆಂಟಾಲಿಟಿ ಮುಂದಿರೋ ಪರ್ಸನ್ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೋದೇನೋ, ಹೂ ನೋಸ್ ದಟ್. ಅಟ್ ದ ಸೇಮ್ ಟೈಮ್ ಕಂಪನಿ ಇದೆ, ಪ್ರಾಡಕ್ಟ್ಸ್ ಇದೆ ಅಂದರೆ ಆಟೋಮೆಟಿಕಲಿ ಗುಡ್ ಬಿಸ್ನೆಸ್ ಅಂತ ಕೂಡ ಹೇಳೋಕ್ಕಾಗಲ್ಲ ಅಂತ ಆಗಲಿ ಹೇಳ್ತಿದ್ದೆ, ರೈಟ್? ನಿಮಗೆ ದೇರ್ ಈಸ್ ಎ ಕಾಂಪನ್ಸೇಷನ್ ಪ್ಲ್ಯಾನ್ ಇನ್ ಫಾರ್ ಅವರ್ ಲಿವಿಂಗ್ ಪ್ರಾಡಕ್ಟ್ಸ್. ದೇರ್ ಆರ್ specific qualifications and people can earn based on applicable sales and compensation plan rules, but income is not guaranteed. of course ನೀವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದರೆ ಇನ್ಕಮ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ, ಅವ್ರು ಯಾರು ಹೇಳೋದಿಲ್ಲ. ಫಾರ್ ಎವರ್ ಲಿವಿಂಗಲ್ಲಿ ಹೇಳ್ತಿದ್ದಾರೆ ಅಂತಂದರೆ ಅವ್ರು ನಿಮ್ಮ ಜೊತೆ ಸ್ಕ್ಯಾಮ್ ಮಾಡ್ತಿದ್ದಾರೆ. 2CC ಕಂಪ್ಲೀಟ್ ಮಾಡಿದ್ರೆ ಇನ್ಕಮ್ ಗ್ಯಾರಂಟಿ ಕೂಡ ಇಲ್ಲ. 2CC ಕಂಪ್ಲೀಟ್ ಆದಮೇಲೆ ನೀವು ಕೆಲಸ ಮಾಡಬೇಕಾಗುತ್ತೆ. ಟೀಮ್ ಬಿಲ್ಡ್ ಮಾಡಿದರೆ ಕೂಡ ಆಟೋಮೆಟಿಕಲಿ ಮಿಲೇನಿಯರ್ ಆಗೋದಿಲ್ಲ ನೀವಿಲ್ಲಿ. ಬಿಸ್ನೆಸ್ ಆ್ಯಕ್ಟಿವಿಟಿ ಆ್ಯಂಡ್ ಆ್ಯಕ್ಚುಯಲ್ ರಿಸಲ್ಟ್ಸ್ ಮ್ಯಾಟ್ರ್ ಆಗುತ್ತಿಲ್ಲಿ. ಸೊ ಯಾರಾದರೂ ನಿಮಗೆ ಗ್ಯಾರಂಟಿಡ್ 1 lakh rupees ಬರುತ್ತೆ, ಜಾಯ್ನ್ ಆಗಿ ಇವತ್ತು ನೀವು ನೆಕ್ಸ್ಟ್ ಮಂತ್ ಕಾರ್ ತೊಗೊಬೋದು BMW ಅಂತ ಅಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಅ ಸ್ಕ್ಯಾಮ್ ಗಾಯ್. ಹೀ ಈಸ್ ಅ ಸ್ಕ್ಯಾಮ್ ಗಾಯ್. ಜಸ್ಟ್ ಬೈ ಪ್ರಾಡಕ್ಟ್ಸ್ ಆ್ಯಂಡ್ ಇನ್ಕಮ್ ವಿಲ್ ಕಮ್ ಆಟೋಮೆಟಿಕಲಿ ಅಂತ ಹೇಳಿದರೂ ಕೂಡ ಇಟ್ಸ್ ಕಂಪ್ಲೀಟ್ಲಿ ಅ ರೆಡ್ ಫ್ಲ್ಯಾಗ್ ಗಾಯ್ಸ್. ದೆನ್ ಹೌ ಡಸ್ ಸಮ್ ಒನ್ ಆ್ಯಕ್ಚುಲಿ ಲೆವೆಲ್ ಅಪ್ ಹಿಯರ್? ಮನೋಜ್, ಲೆವೆಲಪ್ ಹೇಗೆ ಮಾಡ್ಬೇಕು ನಾವಿಲ್ಲಿ? ಫಸ್ಟ್ ಪ್ರಾಡಕ್ಟ್ ನಾಲೆಜ್ನ ತಗೊಳ್ಬೇಕು ನೀವು. ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಕಸ್ಟಮರ್ ಹೇಗೆ ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ? ಸೆಕೆಂಡ್, ಕಸ್ಟಮರ್ ಬಿಲ್ಡಿಂಗ್ ಮೇಲೆ ರಿಯಲ್ ಕಸ್ಟಮರ್ಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ನೀವು. ಥರ್ಡ್, ಸೇಲ್ಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪೀಪಲ್ಸ್ಗೆ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನೀವು. ಅವ್ರ ನೀಡ್ಸ್ನ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಪ್ರೋಚ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡಬೇಕಾಗುತ್ತೆ ನೀವು. ಫೋರ್ತ್, ಫಾಲೋ ಅಪ್ ಮಾಡಬೇಕಾಗುತ್ತೆ. ಒಂದು ಕಾನ್ವರ್ಸೇಷನ್ ಮಾಡಿ ಡಿಸಪಿಯರ್ ಆಗಿಬಿಡೋದಲ್ಲ. ಒಂದೇ ಒಂದು ಕಾನ್ವರ್ಸೇಷನ್ ಮಾಡಿದೆ ನಾನು ಮತ್ತೆ ಓಡೋಗ್ಬಿಟ್ಟೆ ಮನೆ ಒಳಗಡೆ, ಆ ಥರ ಅಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು. ಎವ್ರಿ ವೀಕ್ ಸೂಪರ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ 3 weeks ಆದಮೇಲೆ ಡಿಸಪಿಯರ್ ಆಗಿಬಿಡೋದಿಲ್ಲ ಮತ್ತೆ ನೀವು, ಅವ್ರ 4th week ಡಿಸಪಿಯರ್ ಆಗೋದಿಲ್ಲ. ಆ ಥರ ಮಾಡಬಾರ್ದು. ಲೀಡರ್ಶಿಪ್ ಇರಬೇಕು ನಿಮ್ಮೊಳಗಡೆ. ನೀವು ಟೀಮ್ ಬಿಲ್ಡ್ ಮಾಡಬೇಕು ಅಂದರೆ ಜಸ್ಟ್ ಪೀಪಲ್ ಜಾಯಿನ್ ಮಾಡಿಸೋದ್ರಿಂದ ಲೀಡರ್ಶಿಪ್ ಬರೋದಿಲ್ಲ ನಿಮ್ಮೊಳಗಡೆ. ಅವರಿಗೆ ಟ್ರೈನಿಂಗ್ ಕೊಡಬೇಕು, ಸ್ಕಿಲ್ಸ್ ಡೆವಲಪ್ ಮಾಡಬೇಕು, ಅವರು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ ನೀವು ಇನ್ ದ ಫ್ಯೂಚರ್ ಒಳಗಡೆ. ಸೊ ಲೆವೆಲಪ್ ಅಂದರೆ ಜಸ್ಟ್ ಚೇಸ್ ಮಾಡೋದು ಅಲ್ವೇ ಅಲ್ಲ. ಸ್ಕಿಲ್ಸ್, ಕಸ್ಟಮರ್ಸ್, ಕನ್ಸಿಸ್ಟೆಂಟ್ ಬಿಸ್ನೆಸ್ ಆ್ಯಕ್ಟಿವಿಟಿ ಇರಬೇಕು, ಅಪ್ಲಿಕೇಬಲ್ ಕ್ವಾಲಿಫಿಕೇಷನ್ಸ್ ಇರಬೇಕು. ಸಿ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಏನಿದೆ
ಅಂದರೆ ಸಿ ಸಿ ಅಂದರೆ ಕೇಸ್ ಕ್ರೆಡಿಟ್ ಅಂತ ಹೇಳ್ತಾರೆ ಇಂಡಸ್ಟ್ರಿ ಒಳಗಡೆ, ಫಾರ್ ಎವರ್ ಲಿವಿಂಗ್ ಒಳಗಡೆ. ಡಿಫ್ರೆಂಟ್ ಪ್ರಾಡಕ್ಟ್ಗೆ ಡಿಫ್ರೆಂಟ್ ಸಿ ಸಿ ವ್ಯಾಲ್ಯೂ ಇರುತ್ತೆ. ನಿಮ್ಮ ಕ್ವಾಲಿಫೈಯಿಂಗ್ ವಾಲ್ಯೂಮ್ ಅಕ್ಯುಮುಲೇಟ್ ಆಗುತ್ತೆ, ಆಗ್ತಾ ಹೋಗಿಬಿಡುತ್ತೆ ಯಾವಾಗ ನೀವು ಸಿ ಸಿ ಏನಿದೆ ಕಲೆಕ್ಟ್ ಮಾಡ್ತಾ ಹೋಗ್ತೀರಾ. ಕಂಪನಿ ಪ್ಲ್ಯಾನಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಆ್ಯಂಡ್ ಬೆನಿಫಿಟ್ಸ್ಗೆ ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ಸ್ ರಿಕ್ವೈರ್ಮೆಂಟ್ ಇರ್ಬೋದು. ಬಟ್ ಹಿಯರ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ ಸಿ ಸಿ ರಿಕ್ವೈರ್ಮೆಂಟ್ ಕ್ಯಾಂಪೇನ್ ಟು ಕ್ಯಾಂಪೇನ್ ಚೇಂಜ್ ಕೂಡ ಆಗ್ತಾ ಇರ್ಬೋದು. ಡೊಮ್ಯಾಸ್ಟಿಕ್ ಟ್ರಿಪ್ ಆ್ಯಂಡ್ ಒಂದು ಕ್ಯಾಂಪೇನಲ್ಲಿ ಒಂದು ಕ್ವಾಲಿಫಿಕೇಷನ್ ಇರ್ಬೋದು, ಅವ್ರ ಇಂಟರ್ನ್ಯಾಷನಲ್ ಒಳಗಡೆ ಬೇರೆ ಒಂದು ಕ್ವಾಲಿಫಿಕೇಷನ್ ಇರ್ಬೋದು. ಡೇಟ್ಸ್ ಕೂಡ ಚೇಂಜ್ ಆಗ್ಬೋದು, ಕಂಟ್ರಿ ಸ್ಪೆಸಿಫಿಕ್ ರೂಲ್ಸ್ ಇರ್ಬೋದು. ಸೊ ನಾನು ಇಲ್ಲಿ ರ್ಯಾಂಡಮ್ ನಂಬರ್ ಹೇಳ್ತಾ ಇಲ್ಲ ಯಾರಿಗೂ ಕೂಡ. ನಿಮಗೆ ಕರೆಂಟ್ ಫಾರ್ ಎವರ್ ಇಂಡಿಯಾ ಅಫಿಷಿಯಲ್ ಪ್ರಮೋಷನ್ ಕಂಪನಿ ಕಮ್ಯುನಿಕೇಷನ್ ಅಲ್ಲಿ ಇರುವ ಎಕ್ಸಾಕ್ಟ್ ಕ್ವಾಲಿಫಿಕೇಷನ್ನ ಚೆಕ್ ಮಾಡಿ ಹೋಗಿ. ನೀವೇನಿದೆ ನಾನಿಲ್ಲಿ ಅಬೌಟ್ ತಿಳಿಸ್ಕೊಡೋದಿಲ್ಲ ಅದ್ರ ಬಗ್ಗೆ ಏನಿದೆ. ನೀವು ಹೋಗಿ ಎಕ್ಸಾಕ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಿದೆ. ದಟ್ಸ್ ದ ಓನ್ಲಿ ಸೇಫ್ ವೇ ಫಾರ್ ಯು. ಇವಾಗ ನಾನು ಹೇಳಿದ್ದೀನಿ ಅಂತಂದರೆ ಇನ್ ದ ಫ್ಯೂಚರಲ್ಲಿ ಅದು ಕೂಡ ಚೇಂಜ್ ಆಗ್ಬೋದು. ದಟ್ಸ್ ವೈ ಐ ಆಮ್ ನಾಟ್ ಸೇಯಿಂಗ್ ದ ಎಕ್ಸಾಕ್ಟ್ ಕ್ವಾಲಿಫಿಕೇಷನ್. ಡೊಮೆಸ್ಟಿಕ್ ಟೂರ್ನ ಹೇಗೆ ಕ್ವಾಲಿಫೈ ಮಾಡಬೇಕು ಮನೋಜ್? ನಿಮ್ಮ ಫಸ್ಟ್ ಸ್ಟೆಪ್ ಏನಿದೆ, ಕ್ವಾಲಿಫಿಕೇಷನ್ ಶೀಟ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಟಾರ್ಗೆಟ್ ಸಿ ಸಿ ಎಷ್ಟಿದೆ, ಡೆಡ್ಲೈನ್ ಯಾವಾಗಿದೆ, ಪರ್ಸ್ನಲ್ ವಾಲ್ಯೂಮ್ ಬೇಕಾ, ಟೀಮ್ ವಾಲ್ಯೂಮ್ ಎಷ್ಟು ಬೇಕು, ಆ್ಯಕ್ಟಿವ್ ಸ್ಟೇಟಸ್ ಬೇಕಾ, ಸ್ಪೆಸಿಫಿಕ್ ಕಂಡೀಷನ್ಸ್ ಇದೆಯಾ ಇದಕ್ಕೇನಾದರೂ, ಇದೆಲ್ಲ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ನೀವು. ದೆನ್ ಟಾರ್ಗೆಟ್ನ ಡೈಲಿ ಆ್ಯಕ್ಟಿವಿಟಿಗೆ ಬ್ರೇಕ್ ಮಾಡ್ಕೊಬೇಕು. ಎಕ್ಸಾಂಪಲ್ ಟಾರ್ಗೆಟ್, ಮಂತ್ಲಿ ವಾಲ್ಯೂಮ್, ವೀಕ್ಲಿ ಟಾರ್ಗೆಟ್, ಡೈಲಿ ಕಸ್ಟಮರ್ ಆ್ಯಕ್ಟಿವಿಟಿ. ಆ್ಯಂಡ್ ಪ್ಲೀಸ್ ಲಾಸ್ಟ್ 3 ಡೇಸಲ್ಲಿ ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ನೀವು ಅನ್ನೆಸೆಸರಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿಕೊಂಡು ಕ್ವಾಲಿಫಿಕೇಷನ್ಸ್ಗೆ ಜೆನ್ಯೂನ್ ಕಸ್ಟಮರ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ನಂಬರ್ಸ್ ಟ್ರ್ಯಾಕ್ ಮಾಡಿ ಎವ್ರಿ ವೀಕ್ ಚೆಕ್ ಮಾಡಬೇಕು. ನಾನು ಟಾರ್ಗೆಟ್ಗೆ ಕ್ಲೋಸರ್ ಆಗಿದ್ದೀನಿ, ದಿಸ್ ಈಸ್ ಹೌ ಪ್ರೊಫೆಷ್ನಲ್ಸ್ ವರ್ಕ್ ಅಂತ ಹೇಳ್ತಾರೆ. ರೈಟ್, ಇಟ್ ಈಸ್ ದ ರಿಯಾಲಿಟಿ. ಇಂಟರ್ನ್ಯಾಷನಲ್ ಟೂರ್ ಯಾವ ಥರ ನೀವು ಕ್ವಾಲಿಫೈ ಆಗ್ಬೋದು? ಆಬ್ವಿಯಸ್ಲಿ ಜಾಸ್ತಿ ನೀವು ಕ್ವಾಲಿಫೈ ಮಾಡ್ಬೋದು ಡಿಫ್ರೆಂಟ್ ಕಂಟ್ರೀಸ್. ಲಾಸ್ಟ್ ಟೈಮ್ ನಾನು ಕ್ವಾಲಿಫೈ ಮಾಡಿದ್ದೆ, ಥೈಲ್ಯಾಂಡ್ ಕ್ವಾಲಿಫೈ ಮಾಡಿದ್ದೆ, ದುಬೈ ಕ್ವಾಲಿಫೈ ಮಾಡಿದ್ದೆ, ಆ್ಯಂಡ್ ಇಟಲಿ ಕ್ವಾಲಿಫೈ ಮಾಡಿದ್ದೆ. ಇಟಲಿದೇನಿದೆ ದುಬೈಗೆ ಟ್ರಾನ್ಸ್ಫರ್ ಆಗಿಬಿಡ್ತು. ಆ್ಯಂಡ್ ಇನ್ನೊಂದು ಕಂಟ್ರಿ ಯಾವುದೋ ಕ್ವಾಲಿಫೈ ಮಾಡಿದ್ದೆ, ಐ ಡೋಂಟ್ ನೋ, ಐ ಫಾರ್ಗಾಟ್. ಥೈಲ್ಯಾಂಡ್, ಸಿಂಗಾಪುರ್, ಯುರೋಪ್, ಇನ್ನೂ ಭಾಳಷ್ಟು ಡಿಫ್ರೆಂಟ್ ಕ್ಯಾಂಪೇನ್ಸ್ ರನ್ ಆಗ್ತಾ ಇರುತ್ತೆ. ಬಟ್ ಸೇಮ್ ಪ್ರಿನ್ಸಿಪಲ್, ಫಸ್ಟ್ ಕ್ವಾಲಿಫಿಕೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ನೀವು. Then CC targets, deadline, eligibility, activity requirements, and travel conditions, documentations ಇರಬೇಕು ನಿಮ್ಮದು, all of it. And one of very important thing ಏನು ಅಂತಂದರೆ, ಟೂರ್ ಕ್ವಾಲಿಫಿಕೇಷನ್ ಆ್ಯಂಡ್ ಆ್ಯಕ್ಚುಯಲ್ ಟೂರ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಆಲ್ವೇಸ್ ದ ಸೇಮ್ ಥಿಂಗ್. ಡಿಪೆಂಡಿಂಗ್ ಆನ್ ದ ಸ್ಪೆಸಿಫಿಕ್ ಪ್ರಮೋಷನ್ ಆ್ಯಂಡ್ ಸಮ್ ಎಕ್ಸ್ಪೆನ್ಸಸ್ ಅವ್ರ ಕಂಡೀಷನ್ಸ್ ಮೇ ಅಪ್ಲೈ ಆನ್ ದ ಟೈಮ್. ಸೊ ಟೂರ್ ಫ್ರೀ ಅಂತ ಕೇಳಿದ ತಕ್ಷಣ ಅಸಂಪ್ಷನ್ ಮಾಡಬೇಡಿ ನೀವೇನಿದೆ. ರೀಡ್ ದ ಅಫಿಷಿಯಲ್ ಟರ್ಮ್ಸ್, ವಾಟ್ ಈಸ್ ಕವರ್ಡ್, ವಾಟ್ ಈಸಂಟ್ ಕವರ್ಡ್, ಟ್ರಾವೆಲ್ ಡೇಟ್ಸ್, ಹೋಟೆಲ್, ಫುಡ್, ವೀಸಾಸ್ ಆ್ಯಂಡ್ ಟ್ಯಾಕ್ಸಸ್ ಪ್ರತಿ ವರ್ಷ ನಾನಂತೂ ಕಟ್ತಾ ಇದ್ದೀನಿ. ಆ್ಯಂಡ್ ಟ್ಯಾಕ್ಸಸ್ ಏನಿದೆ ನೀವು ಕೂಡ ಕಟ್ಟಬೇಕಾಗುತ್ತೆ. ಕಂಪ್ಯಾನಿಯನ್, ಎವ್ರಿಥಿಂಗ್ ಚೆಕ್ ಮಾಡಿ ನೀವೇನಿದೆ ಬಿಫೋರ್ ಜಾಯ್ನಿಂಗ್. ಆ್ಯಂಡ್ ನೆಕ್ಸ್ಟ್ ರಿಯಲ್ ಲೆವೆಲಪ್ಗೆ ನಾನು ನಿಮಗೊಂದು ಪ್ಲ್ಯಾನ್ ಕೊಡ್ತೀನಿ ನೋಡಿ. ಸ್ಟೆಪ್ 1, ಪ್ರಾಡಕ್ಟ್ ನಾಲೆಜ್ ತಿಳ್ಕೊಳ್ಳಿ, ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಮೊಳಗಡೆ. ಡೈಲಿ ಜೆನ್ಯೂನ್ ಕಾನ್ವರ್ಸೇಷನ್ ಮಾಡೋದಕ್ಕೆ ಶುರು ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಸ್ಟಮರ್ಸ್ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಿ. ಡೈಲಿ ಫಾಲೋಅಪ್ ಮಾಡಿ, ವೀಕ್ಲಿ ನಂಬರ್ಸ್ ಟ್ರ್ಯಾಕ್ ಮಾಡಿ. 2 CC ಆ್ಯಂಡ್ ಅನದರ್ ಅಪ್ಲಿಕೇಬಲ್ ಕ್ವಾಲಿಫಿಕೇಷನ್ ಟಾರ್ಗೆಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಗೆ ನೀವು ವರ್ಕ್ ಮಾಡ್ತಿದ್ದೀರ. ಆ್ಯಂಡ್ ಒನ್ಸ್ ಐ ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್, ಒನ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಈ ಒಂದು ಸಿಸ್ಟಮ್ನ ಅಂತಂದರೆ ಟೀಮ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾಗ್ಬಿಡುತ್ತೆ ಆಟೋಮೆಟಿಕಲಿ ಏನಿದೆ. ಬಿಕಾಸ್ ಲಾಂಗ್ ಟರ್ಮಲ್ಲಿ ಗೋಲ್ ಜಸ್ಟ್ ಒಂದು ಟೂರ್ ಅಲ್ವಲ್ಲ ನಿಮ್ಮದು, ಇನ್ನೂ ಭಾಳಷ್ಟು ಟೂರ್ಸ್ ಇರೋದೆ ನಿಮ್ಮದು. ವರ್ಲ್ಡ್ ವೈಡ್ ಹೋಗ್ಬೇಕು ಅನಿಸುತ್ತೆ ನಿಮಗೆ. ಅಕಸ್ಮಾತ್ ಒಂದು ಟೂರ್ ಹೋಗಿದ್ದೀರಾ ಅಂತಂದರೆ ನನಗೂ ಅಷ್ಟೇ ಒಂದು ಇಂಟರ್ನ್ಯಾಷನಲ್ ಹೋದೆ, ಮತ್ತು ನನಗೆ ಇನ್ನೂ ಭಾಳಷ್ಟು ಇಂಟರ್ನ್ಯಾಷನಲ್ ಹೋಗ್ಬೇಕು ಅನಿಸಿತು. ಓಕೆ, ದಿಸ್ ಈಸ್ ಎ ರಿವಾರ್ಡ್ or incentive associated with particular campaign, guys. The real goal should be skills, customers, business, leadership, sustainable results. FLP scam, ಇದ್ರ ಬಗ್ಗೆ ಮಾತಾಡೋಣ ಈಗ. ಸೊ ಫೈನಲಿ, ಡೋಂಟ್ ಡಿಸೈಡ್ ಬೇಸ್ಡ್ ಆನ್ ದ ಒನ್ ಇನ್ಸ್ಟಾಗ್ರಾಮ್ ರೀಲ್. ಬಿಕಾಸ್ ಮೋದಿ ಬಗ್ಗೆನೂ ಕೂಡ ಕೆಟ್ಟದಾಗ ಮಾತಾಡ್ತಾರೆ, ರಾಹುಲ್ ಗಾಂಧಿ ಬಗ್ಗೆನೂ ಕೂಡ ಕೆಟ್ಟದಾಗ ಮಾತಾಡ್ತಾರೆ. ಇಟ್ ಡಸಂಟ್ ಮೀನ್ ದೇ ಆರ್ ಫೇಕ್, ರೈಟ್? Don't decide because someone said it's amazing. That's also I'm saying only. And don't decide because someone said it's a scam.
studied the model, studied the products, studied the compensation plan, studied the qualification requirements, understand where the money comes from, and then make your decision. If you're already in FLP, stop chasing only motivation. Learn the products, build a customer, improve sales, master follow up, develop leadership, track your CC, and work towards the current official qualification. ಡೊಮೆಸ್ಟಿಕ್ ಟೂರ್ ಬೇಕು, ಕ್ವಾಲಿಫೈ ಪ್ರಾಪರ್ಲಿ ನಾನು ಮಾಡಬೇಕು. ಇಂಟರ್ನ್ಯಾಷನಲ್ ಟೂರ್ ಬೇಕು, ಕ್ವಾಲಿಫೈ ಮಾಡಬೇಕಾಗುತ್ತೆ ಅಫ್ಕೋರ್ಸ್. ಬಟ್ ನಾನು ಪ್ರಾಡಕ್ಟ್ಸ್ನ ಬೈ ಮಾಡೋದಕ್ಕಾಗೋದಿಲ್ಲ. ಜಸ್ಟ್ ನಾನು ಏನಿದೆ ಯಾರನ್ನಾದರೂ ಅಬೌಟ್ ಪ್ರಾಮಿಸ್ ಮಾಡಿಬಿಡ್ತೀನಿ, ಅವ್ರು ಬೇರೆಯವ್ರು ನನಗೆ ಪ್ರಾಮಿಸ್ ಮಾಡಿಬಿಡ್ತಾರೆ, ಅದರಿಂದ ಶುರು ಆಗಿಬಿಡುತ್ತೆ, ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು. ಈ ಥರ ಆಗೋದಿಲ್ಲ ಗಾಯ್ಸ್. ಓಕೆ, ಬಿಲ್ಡ್ ದ ಬಿಸ್ನೆಸ್ ಫಸ್ಟ್, ಲೆಟ್ ದ ರಿವಾರ್ಡ್ ಫಾಲೋ ದ ಕ್ವಾಲಿಫಿಕೇಷನ್. If you want to explain exactly how I would plan my next qualification target from day one, comment plan below. And if you're serious about understanding FLP, in Instagram Manoj Gowda X ಅಂತ ಸರ್ಚ್ ಮಾಡಿ DM ಮಾಡಿ ಫಾರ್ ಎವರ್ FLP ಅಂತ. ಜಸ್ಟ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ದೆನ್ ಡಿಸೈಡ್ ಮಾಡಿ, ದೆನ್ ಎಕ್ಸಿಕ್ಯೂಟ್ ಮಾಡಿ. ದಿಸ್ ಇಸ್ Manoj Gowda. ಕೀಪ್ ಪ್ಲಾನಿಂಗ್, ಕೀಪ್ ಎಕ್ಸಿಕ್ಯೂಟಿಂಗ್, ಕೀಪ್ ಬಿಲ್ಡಿಂಗ್. See you in the next video.